3 ಮತಗಳು ಅಡ್ಡ ಮತದಾನ ಆಗಿರುವ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೊಟ್ಟಿರುವಂತ ಹೇಳಿಕೆ ಇದು. ಯಾರು ಯಾಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕ ಬಳಿಕ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನೋ ಬಹುತೇಕ ಕಷ್ಟ ಇದೆ ಈ ಮಾಹಿತಿಯನ್ನ ಪಡ್ಕೊಳ್ಳೋದು. ಯಾರು ಏನು ಎತ್ತ ಅನ್ನುವಂಥ ನಿಖರ ಮಾಹಿತಿ ಪಡ್ಕೊಂಡ್ರು ಏನು ಇವ್ರ ಕೈಯಲ್ಲಿ ಮಾಡೋಕ್ಕಾಗುತ್ತೆ? ಯಾಕಂತಂದ್ರೆ ಈಗ ಹಾದಿ ಬೀದಿಲಿ ಮಾತಾಡ್ಕೊಂಡು ಹೋದಂಥವ್ರನ್ನೇ ಇವ್ರನ್ನ ಉಚ್ಚಾಟನೆ ಮಾಡಕ್ 2.5 ವರ್ಷ ತಗೊಂಡಿವ್ರು. ಆ ಮಟ್ಟಿಗಿದೆ ರಾಜ್ಯ ಬಿಜೆಪಿ ಸನ್ನಿವೇಶ ಸದ್ಯ. ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದ ಅಭ್ಯರ್ಥಿಗಳಾಗಿದ್ದಂಥ ರಘು ಕೌಟಿಲ್ಯರವರು ಹಾಗೂ ಲಿಂಗರಾಜ್ ಪಾಟೀಲ್ರವರು ಇಬ್ಬರೂ ಸಹ ವಿಜಯಶಾಲಿಯಾಗಿದ್ದಾರೆ. ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕೆ ಇಚ್ಛಪಡ್ತೇನೆ. ಏನು 3 ಮತಗಳು ಲಿಂಗರಾಜ್ ಪಾಟೀಲ್ ಅವ್ರಿಗೇನು 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತು ರಘು ಕೌಟಿಲ್ಯ ಅವರು ಕೊಟ್ಟಂಥ 30 ಓಟ್ಗಳಲ್ಲಿ 1 ಓಟು ಅಸಿಂಧು ಆಗಿದೆ. ಸೊ ಇಷ್ಟು ಮಾತ್ರ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅದ್ರ ಬಗ್ಗೆ ಏನು ತೀರ್ಮಾನ ಮಾಡ್ತೀವಿ. ಊರಿನ ಹೆಸರಲ್ಲ ಹೈಕಮಾಂಡ್ ನಾಯಕರಿಗೆ ವಿಜೇಂದ್ರ ಕರೆ ಮಾಡಿದ್ದಾರೆ. ಕರೆ ಮಾಡಿ ಚುನಾವಣೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ವಿಧಾನಸೌಧದಲ್ಲಿ ಇರಬೇಕಾದ್ರೇನೆ ಹೈಕಮಾಂಡ್ಗೆ ಕಾಲ್ ಮಾಡಿ ಈಗೇನಾಗಿದೆ ಅನ್ನೋದರ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಕೆಲ ಸಮಯ ಹೈಕಮಾಂಡ್ ಜೊತೆಗೆ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಇದೆ ಅನ್ನೋದಾಗಿನೂ ಕೂಡ ನೋಡಿದ್ವಿ. ಜೊತೆಗೆ ಬಹಳ ದೊಡ್ಡ ಚರ್ಚೆ ಕ್ರಾಸ್ ವೋಟಿಂಗ್ ಬಗ್ಗೆನೂ ಕೂಡ ಆಗಿದ್ದಿರಬಹುದು. ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ವಿಜೇಂದ್ರ ಅವರು. ಹೈಕಮಾಂಡ್ ಜೊತೆಗೆ ಮಾತನಾಡಿದಂಥ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧದಲ್ಲಿ ಇರಬೇಕಾದ್ರೇನೆ ಹೈಕಮಾಂಡ್ಗೆ ಕರೆ ಮಾಡಿದ್ದಾರೆ. ಜೊತೆಗೆ ಇಲ್ಲಾಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದಲೂ ಕೆಲ ಪ್ರಶ್ನೆಗಳು ಬಂದಿರುತ್ತೆ ಆಬ್ವಿಯಸ್ಲಿ. ಈ ಕ್ರಾಸ್ ವೋಟಿಂಗ್ ಅಂತ ಬಂದಾಗ ನಿಜಕ್ಕೂ ಅದೊಂಥರ ಪಕ್ಷಕ್ಕೆ ಮುಜುಗರದ ವಿಚಾರ. ವಿಪಕ್ಷದಲ್ಲಿದ್ದು ಜೊತೆಯಾಗಿ ತೆಗೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಇಲ್ಲಿಯ ನಾಯಕರಿಗೆ. ಸೊ ಅದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಆಗಲೇ ಅಶೋಕ್ ಅವರು ಕೂಡ ಮಾತನಾಡ್ತಾ ಇದ್ರು. ಯಾರು ಮಾಡಿದ್ದಾರೆ ಏನು ಅದು ಗೊತ್ತಾಗುತ್ತೆ, ನೋಡ್ತೀವಿ, ಮುಂದಿನ ದಿನ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಇತ್ತ ವಿಜೇಂದ್ರ ಅವರು ಹೈಕಮಾಂಡ್ ಜೊತೆಗೆ ಫೋನ್ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಹೈಕಮಾಂಡ್ಗೂ ಮಾಹಿತಿಯನ್ನು ರವಾನಿಸಿದ್ದಾರೆ. ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್ ಹನಿಯಡ್ಕ, ಆಫ್ಕೋರ್ಸ್ ಅಧಿಕೃತ ಘೋಷಣೆ ಆಗಿದೆ. ಇವಾಗಲೇ ಸಿಎಂ ಕೂಡ ಮಾತನಾಡ್ತಾ ಇದ್ರು. ಜೊತೆಗೆ BK ಹರಿಪ್ರಸಾದ್, ಸುರ್ಜೇವಾಲಾ ಅವರು ಮಾತನಾಡ್ತಾ ಇದ್ರು. ಒಂದು ಸಂಭ್ರಮದ ಕ್ಷಣ ಕಾಂಗ್ರೆಸ್ಗೆ. ಆಫ್ಕೋರ್ಸ್ ಈಗ ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಜೊತೆಗೆ ಕ್ರಾಸ್ ವೋಟಿಂಗ್ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಹೈಕಮಾಂಡ್ ಜೊತೆಗೆ ಮಾತನಾಡ್ತಾ ಇದ್ದಿದ್ದೆಲ್ಲ ನಾವು ಗಮನಿಸ್ತಾ ಇದ್ವಿ. ಕಿರಣ್, ಖಂಡಿತ ಚೈತ್ರ, ಈಗಾಗಲೇ ಬಿಜೆಪಿ ಕಷ್ಟಪಟ್ಟು ತನ್ನ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಬಿಜೆಪಿ ವರಿಷ್ಠರಿಗೆ ರಾಜ್ಯದ ನಾಯಕರು ತಮ್ಮ ಮಾಹಿತಿಯನ್ನು ರವಾನೆ ಮಾಡಿದರೆ ಇಲ್ಲಿ ಕ್ರಾಸ್ ವೋಟಿಂಗ್ ಆಗಿರುವಂಥ ವಿಚಾರವನ್ನು ಮತ್ತು ಬಿಜೆಪಿ ಸುಲಲಿತವಾದಂತಹ ಗೆಲುವು ಸಾಧಿಸಬೇಕಾಗಿದ್ದಂಥ ಸಂದರ್ಭದಲ್ಲಿ ಕಷ್ಟಪಟ್ಟು ಗೆಲುವನ್ನು ಸಾಧಿಸಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಇಬ್ಬರು ಕೂಡ ದೂರವಾಣಿ ಮುಖಾಂತರ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಪಡೆದುಕೊಂಡಿರುವಂತಹ ಮಾಹಿತಿ ಪ್ರಕಾರ, ಅಂದರೆ ಬಿಜೆಪಿ ನಾಯಕರು ಹೇಳ್ತಿರೋ ಪ್ರಕಾರವಾಗಿ ಬಿಜೆಪಿಯ 3 ಮತಗಳು ಇಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಬಿಜೆಪಿ ನಾಯಕರು ನೀಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಿಜೆಪಿಯ ಮೊದಲನೇ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ ನಿಗದಿಪಡಿಸಿದಂತಹ 30 ಮತಗಳ ಕೋಟಾ ಏನಿತ್ತು, ಅಲ್ಲಿ 3 ಮತಗಳು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಹೇಳ್ತಿರುವಂತಹ ಮಾತು. ಇನ್ನು ಬಿಜೆಪಿ ಹೆಚ್ಚುವರಿ ಮತಗಳನ್ನ JDSಗೆ ಏನು ಕೊಟ್ಟಿದೆ, ಆ ಮತಗಳು ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಬಿಜೆಪಿ ನಾಯಕರ ಬಳಿ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆ ಮತಗಳು ನಿಜವಾಗಿಯೂ ಕೂಡ ಅಲಾಟ್ ಮಾಡಿದಂತಹ ರೀತಿಯಲ್ಲಿ JDSಗೆ ಅಭ್ಯರ್ಥಿಗೆ ಮತಗಳು ಬಿದ್ದಿದೆಯೋ ಅಥವಾ ಆ ಮತಗಳು ಕೂಡ ಕ್ರಾಸ್ ವೋಟಿಂಗ್ ಆಗಿ ಕಾಂಗ್ರೆಸ್ಗೆ ಹೋಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ. ಬಹುತೇಕ ಬಿಜೆಪಿ ಇನ್ನೊಂದು 3-4 ದಿನಗಳಲ್ಲಿ ತನ್ನದೇ ಆದಂತಹ ಮೂಲಗಳಿಂದ ಯಾರು ಕ್ರಾಸ್ ವೋಟಿಂಗ್ ಆಗಿದೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡೆದು ನಂತರ ಆ ನಿಟ್ಟಿನಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅವರ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಈಗ ಒಂದು ಹಂತದಲ್ಲಿ ಬಿಜೆಪಿ ಕೊನೆ ಕ್ಷಣದಲ್ಲಿ ಮಾಡಿದಂತಹ ತಂತ್ರಗಾರಿಕೆಯಲ್ಲಿ ಕೈ ಹಿಡಿದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 30 ಮತಗಳನ್ನ ತನ್ನ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ ಮತಗಳನ್ನು ಹಾಕಬೇಕನ್ನುವಂತಹ ತೀರ್ಮಾನವನ್ನ ಇವತ್ತು ಬೆಳಗ್ಗೆ ಬಿಜೆಪಿ ತೆಗೆದುಕೊಂಡಂಥದ್ದು. ಬಿಜೆಪಿ ಹೈಕಮಾಂಡ್ ಕೊಟ್ಟಂತಹ ಒಂದು ಸೂಚನೆ ಪ್ರಕಾರವಾಗಿ 28 ಮತಗಳನ್ನ ನೀವು ನಿಗದಿಪಡಿಸಿ ಉಳಿದಂತಹ ಮತಗಳನ್ನೆಲ್ಲವನ್ನು ಕೂಡ JDSಗೆ ಕೊಡಿ ಅನ್ನುವಂತಹ ಸೂಚನೆ
ಮತಗಳನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿತ್ತು. ಆದರೆ ಬಿಜೆಪಿ ರಾಜ್ಯ ನಾಯಕರು ಇಲ್ಲಿ 30 ಮತಗಳನ್ನು ನಿಗದಿಪಡಿಸಿ ಈ ಒಂದು ಮತವನ್ನು ಚಲಾವಣೆ ಮಾಡುವಂತ ಕೊನೆಯ ಹಂತದ ಕಾರ್ಯತಂತ್ರವನ್ನು ಮಾಡಿದ್ರು. ಹೀಗಾಗಿ ಕೊನೆಯ ಕ್ಷಣದ ಮುಖಭಂಗದಿಂದ ಇಲ್ಲಿ ಬಿಜೆಪಿ ತಪ್ಪಿಸಿಕೊಂಡಿದೆ. ಯಾಕೆಂದ್ರೆ ಬಿಜೆಪಿಯ ಮೊದಲನೇ ಅಭ್ಯರ್ಥಿಗೆ ನಿಗದಿಪಡಿಸಿದಂತಹ 3 ಮತಗಳೇ ಕೈತಪ್ಪಿ ಹೋಗಿರುವಂತಹ ಕಾರಣಕ್ಕಾಗಿ ಒಂದು ವೇಳೆ 28 ಮತಗಳನ್ನು ಏನಾದರೂ ಬಿಜೆಪಿ ನಿಗದಿಪಡಿಸಿ ಎಲ್ಲ ಉಳಿದಂತಹ ಹೆಚ್ಚುವರಿ ಮತಗಳನ್ನ JDSಗೆ ಕೊಟ್ಟಿದ್ರೆ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಸೋಲುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇತ್ತು. ಅಂತಹ ಒಂದು ವಾತಾವರಣದಿಂದ ಮುಜುಗರದಿಂದ ಬಿಜೆಪಿಗೆ ಕೊನೆಯ ಕ್ಷಣದ ಕಾರ್ಯತಂತ್ರ ಮಾಡದಂತ ಹಿನ್ನೆಲೆ ತಪ್ಪಿಸಿಕೊಂಡಿದೆ. ಬಿಜೆಪಿಗೆ ಗೆಲುವು ಸಿಕ್ಕಿದೆ ಚೈತ್ರ, ಆದರೆ ಅದು ಸುಲಭದ ಗೆಲುವಲ್ಲ, ಸುಗಮವಾದ ಗೆಲುವಲ್ಲ, ಪ್ರಯಾಸದ ಗೆಲುವು. ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಪಟ್ಟು ಇಲ್ಲಿ ಗೆಲುವನ್ನ ಸಾಧಿಸಿದಂತ ರೀತಿಯಲ್ಲಿ ಇವತ್ತಿನ ಬಿಜೆಪಿಯ ಪರಿಸ್ಥಿತಿ ಇದೆ ಚೈತ್ರ. ಕಿರಣ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಈಗ ಯತ್ನಾಳ್ ಆಲ್ರೆಡಿ ನಾನು ಮಾತನಾಡ್ತೀನಿ ಕಿರಣ್ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಕಡೆ ಬಿ ಜೆ ಪಿಯಲ್ಲಿ ಪ್ರಯಾಸದ ಗೆಲುವು ಭಾಳ ಲೆಕ್ಕಾಚಾರ, ಗೆದ್ರೂ ಕೂಡ ಭಾಳ ಏನು ಖುಷಿ ಇಲ್ಲ. ಬಟ್ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನೋಡ್ತಾ ಇದ್ದೀರಾ ಹೆಚ್ಚುವರಿ ಮತಗಳು ಬಂದಿರುವಂಥ ಕಾರಣಕ್ಕಾಗಿ ಆ ಖುಷಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗಿದೆ ಅನ್ನುವಂಥದ್ದು. ಅದಕ್ಕೆ BK ಹರಿಪ್ರಸಾದ್ ಅವರು ಭಾಳ ಇವತ್ತು ಗರ್ವದಿಂದ ಈ ಒಂದು ಗೆಲುವನ್ನು ಅವರು ಸಂಭ್ರಮಿಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇನ್ನಾದರೂ BJP-ಯವರು ಈ ಥರದ ಕುಚೋದ್ಯಗಳನ್ನು ಮಾಡೋದೆಲ್ಲ ಬಿಡಿ ಅಂತ ಹೇಳ್ಕೊಬಿಟ್ಟು, ಅಂದರೆ ಈಗ ಅವರಿಗೆ ಮತ್ತಷ್ಟು ಡಾಮಿನೇಟ್ ಮಾಡೋದಕ್ಕೆ ವಿರೋಧ ಪಕ್ಷದ ಮೇಲೆ ಈ ಗೆಲುವು ಒಂದು ಅವಕಾಶ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ BJP JDSಗೆ ಅಡ್ಡೇಟು ಭಾಳ ಜೋರಾಗಿ ಬಿದ್ದಿದೆ. ದೋಸ್ತಿ ಪಡೆಯಲ್ಲಿ ಆಪರೇಷನ್ ಅಡ್ಡ ಮತದಾನ ಜೋರಾಗಿ ನಡೆದಿದೆ. BJP-ಯ ವಿಪ್ ಉಲ್ಲಂಘಿಸಿ ಕೈ ಹಿಡಿದಂಥವ್ರು ಯಾರು ಅನ್ನೋದನ್ನ ಹುಡುಕೋ ಕೆಲಸ ಆಗಬೇಕಿದೆ ಈಗ BJP-ಯಲ್ಲಿ. ದಳಪತಿ ಕಟ್ಟಪ್ಪಣೆ ಮೀರಿ ಬಂಡೆ ಕೈ ಬಲಪಡಿಸಿದ ಯಾರು ಅನ್ನುವಂಥದ್ದು JDSಗೆ ಆಗಿರುವಂಥ ದಿಗಿಲು. ಪರಿಷತ್ ಚುನಾವಣೆಯಲ್ಲಿ BJP ಹಾಗೆ JDSಗೆ ಈ ಅಡ್ಡೇಟು ಬಹಳ ದೊಡ್ಡ ಮಟ್ಟದಲ್ಲಿ ಬಿದ್ದಿರುವಂತಹ ಕಾರಣಕ್ಕಾಗಿ ಈ ಪತ್ತೆ ಹಚ್ಚೋದು ಹೇಗೆ ಅನ್ನುವಂಥದ್ದೇ ಈಗಿರುವಂಥ ಗೊಂದಲ. ಬಹುಶಃ JDSನಲ್ಲಾದ್ರೆ ಇರೋ 18 ಮಂದಿಲಿ ಯಾರು 6 ಮಂದಿ ಅಂತ ಪತ್ತೆ ಹಚ್ಚೋಕೆ ಒಂದು ಸ್ವಲ್ಪ ಸುಲಭ ಆಗಿರ್ಬೋದು. ಅಟ್ಲೀಸ್ಟ್ ಕೆಲವ್ರನ್ನ ಪತ್ತೆ ಹಚ್ಚೋಕೆ ಅವಕಾಶ ಇದೆ. ಮತ್ತು GT ದೇವೇಗೌಡ ಅವರು ಹಾಕಿದಾರೋ ಏನೋ ಈ ಥರದವ್ರಿಗೆ ಒಂದು ಲೆಕ್ಕಾಚಾರ ಸಿಕ್ಬಿಡುತ್ತೆ. ಬಟ್ ಇಲ್ಲಿ BJP ಕತೆ ಮಾತ್ರ ಒಂದು ಹಂತಕ್ಕೆ ಅಯೋಮಯ ಇದ್ರು. ಪ್ರಮೋದ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಇಲ್ಲಿ BJP-ಯ ನಾಯಕರುಗಳು ಬಹಳ ಸುಲಭವಾಗಿ ಹೇಳ್ತಾ ಇದ್ದಾರೆ, ಅವ್ರನ್ನ ನಾವು ಬಹಳ ಪತ್ತೆ ಹಚ್ಚಿಬಿಡ್ತೀವಿ, ಅವರು ಸಿಕ್ಕಾಕಂತಾರೆ, ಬಹಳ ಸುಲಭದಲ್ಲಿ ಪತ್ತೆ ಹಚ್ಚಿಬಿಡ್ತೀವಿ ಅನ್ನುವಂಥ ರೀತಿಯಾಗಿ. ಬಟ್ ವಾಸ್ತವ ಏನು ಪ್ರಮೋದ್? ಜೊತೆಗೆ BJP-ಗೆ ಈ ಅಡ್ಡ ಮತದಾನ ಒಂದು ಕೊಟ್ಟಿರುವಂಥ ಮೆಸೇಜ್ ಏನು ಅಂತ ಹೇಳ್ಕೊಂಡು ಪ್ರಮೋದ್, ಜೊತೆಗೆ ಕೊನೆ ಹಂತದಲ್ಲಿ ಏನಾದರೂ 28 ಬೇಡ 30 ಮಂದಿ ಹತ್ರ ಓಟ್ ಹಾಕ್ಸೋಣ ಅನ್ನುವಂಥ ನಿರ್ಧಾರಕ್ಕೆ ಬರದೇ ಹೋಗಿದ್ದಿದ್ರೆ ಇಬ್ಬರು ಅಭ್ಯರ್ಥಿಗಳಿಗೂ ಇವತ್ತು ಗೆಲುವು ಕಷ್ಟಕರ ಆಗ್ಬಿಡ್ತಾ ಇತ್ತಾ, ಏನ್ ಕತೆ ಅಂತ ಹೇಳಿ? ಮಾಲ್ತೇಶ್, ಈಗ ಒಂದು ಅಚ್ಚರಿಯ ಬೆಳವಣಿಗೆ ನಡೀತಾ ಇದೆ, ಅಚ್ಚರಿಯ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಕಾಂಗ್ರೆಸ್ ಹೆಚ್ಚುವರಿಯಾಗಿ 11 ಮತಗಳು ತೆಗೆದಿದೆ. 11 ಮತಗಳು ಹೆಚ್ಚುವರಿ ಯಾವುದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದಾಗಿದ್ದರೆ 138 ಕಾಂಗ್ರೆಸ್ನ ನೇರ ಮತಗಳು, ಅಂದರೆ 138 ಅವ್ರ ಬಳಿ ಇರುವಂಥ ನೇರವಾಗಿರುವಂಥ ಕಾಂಗ್ರೆಸ್ನ ಶಾಸಕರು, ಜೊತೆಗೆ ಸರ್ವೋದಯ ಪಕ್ಷದ ಅವರ ಬೆಂಬಲಿತ ಶಾಸಕ, ಇದ್ರ ಜೊತೆಗೆ ಇನ್ನಿಬ್ಬರು ಸೋಮಶೇಖರ್ ಮತ್ತು ಹೆಬ್ಬಾರ್, ಒಟ್ಟು 140 ಆಯಿತು. ಈಗ ಕಾಂಗ್ರೆಸ್ ಪಕ್ಷ ಒಟ್ಟು 151 ಮತಗಳನ್ನು ಪಡೆದಿದೆ. ಹಾಗಾದರೆ ಹೆಚ್ಚುವರಿಯಾಗಿ ಬಂದಿರುವಂಥ ಈ 11 ಮತಗಳು ಯಾವುದು ಅನ್ನುವಂಥ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದರೆ ಈಗ JDSನಲ್ಲಿರುವಂಥ 4 ಮತಗಳು, ಅಂದರೆ JDS ಬಳಿ ಒಟ್ಟು 18 ಮತಗಳಿತ್ತು, 18 ಶಾಸಕರಿದ್ದರು. ಆ ಪೈಕಿ 14 ಶಾಸಕರು ಮಾತ್ರ ಗೋವಿಂದ ರಾಜ್ ಅವರಿಗೆ ಓಟ್ ಹಾಕಿದ್ದಾರೆ. ಬಾಕಿ ಇರುವಂಥ 4 ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ಲಿ ಈಗ ಲಿಂಗರಾಜ್ ಅವರ ಮತ ಜೊತೆಗೆ ಲಿಂಗರಾಜ್ ಅವರು ಬಂದಿರುವಂಥ ಮತ್ತೆ ಹಾಗೆಯೇ ಇನ್ನೋರ್ವ ಕೌಟಿಲ್ಯ ರಘು ಅವರಿಗೆ ಬಂದಿರುವಂಥ ಮತಗಳನ್ನು ಒಟ್ಟು ಕ್ರೋಢೀಕರಣ ಮಾಡಿದ್ರೆ ಆಗ 56 ಮತಗಳು ಲಭ್ಯವಾಗುತ್ತೆ. ಅದರಲ್ಲಿ 1 ಅಸಿಂಧು ಆಗಿದೆ, ಅಲ್ಲಿಗೆ 57 ಮತಗಳಾಗಿದೆ. ಬಾಕಿ ಇರುವಂಥ 7 BJP-ಯ ಮತಗಳೇನಿದೆ 64 ಅಂತ ನಾವು BJP-ಯ ಮತಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಮಾಲ್ತೇಶ್. ಯಾಕೆಂದರೆ 62 ನೇರವಾಗಿ BJP ಬಳಿ ಇರುವಂಥ ಮತ, ಅದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ BJP-ಗೆ ಬಂದು ಸೇರ್ಕೊಂಡಿದ್ದಾರೆ. ಹಾಗೆ ಯತ್ನಾಳ್ ಅವರು ಒಂದು ಉಚ್ಚಾಟಿತ, ಒಟ್ಟು 64 ಮತಗಳು BJP ಬಳಿ ಇರುವಂಥದ್ದು. ಈ 64 ಮತಗಳಲ್ಲಿ BJP ಬಳಿ ಇರುವಂಥ 64 ಮತಗಳಲ್ಲಿ BJP-ಯ ಅಭ್ಯರ್ಥಿಗಳಾಗಿರುವಂಥ ರಘು ಕೌಟಿಲ್ಯ ಮತ್ತು ಲಿಂಗರಾಜು ಪಾಟೀಲ್ ಅವರಿಗೆ ಒಟ್ಟಾಗಿ ಅಂದರೆ ಇಬ್ಬರದು ಸೇರಿಸಿ ಬಿದ್ದಿರುವಂಥ ಮತಗಳು 56, ಜೊತೆಗೆ 1 ಅಸಿಂಧು ಆಗಿದೆ. BJP-ಯ ಶಾಸಕರ ಮತ ಅಸಿಂಧು ಆಗಿದೆ, ಅಂದರೆ 57 ಮತ ಆಯಿತು. 64ರಲ್ಲಿ 57 ಕಳೆದ್ರೆ ಒಟ್ಟು 7 ಮತಗಳು ಈಗ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆಯಾ, ಒಟ್ಟು ಅಡ್ಡ ಮತದಾನ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ, ಆ ಶಂಕೆ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳು ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈಗ BJP ಮೇಲ್ನೋಟಕ್ಕೆ 3 ಮತಗಳು ಅಡ್ಡ ಮತದಾನ ಆಗಿದೆ ಅನ್ನುವಂಥ ಮಾಹಿತಿ ನೀಡ್ತಾ ಇದೆ. ಆದರೆ ಈ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ, ಈಗ ಕ್ಯಾಲ್ಕುಲೇಷನ್ನ ಮಾಡಿದಂಥ ಸಂದರ್ಭದಲ್ಲಿ BJP-ಯ 7 ಮತಗಳು ಶಿಫ್ಟ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸಹಜವಾಗಿ ಈ ಒಂದು ವಿಚಾರ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ BJP ನಾಯಕರು
ಈ ರೀತಿಯಂಥ ಭರ್ಜರಿಯಾದಂಥ ಶಾಕ್ಗೆ ಅವರು ಒಳಗಾಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ, ಅಥವಾ ಈ ಥರ ಆಗತ್ತೆ ಅಂತ ಯಾರು ಕೂಡ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಸಹಜವಾಗಿ ಎಲ್ಲರೂ JDS ಬಗ್ಗೆ ಮಾತನಾಡ್ತಾ ಇದ್ರು, JDS ಇಂದ 5 ಜನ ಹೋಗ್ಬೋದು 6 ಜನ ಹೋಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆರಂಭದಲ್ಲಿ ಕಾಂಗ್ರೆಸ್ನ ಶಾಸಕರು ಅಥವಾ ಕಾಂಗ್ರೆಸ್ನ ನಾಯಕರು ಇಲ್ಲಿ ಪರಿಷತ್ ಚುನಾವಣೆಯ ಏಜೆಂಟ್ ಆಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ರು, ಜೊತೆಗೆ ಇಲ್ಲಿನ ಸ್ಥಳೀಯ ನಾಯಕರು ಯಾರಿದ್ರು, ಅವರು ನಿರೀಕ್ಷೆ ಇತ್ತು 3 ರಿಂದ 6 ಹೆಚ್ಚುವರಿ ಮತಗಳು ನಮಗೆ JDS ಅಥವಾ BJPಯಿಂದ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಒಟ್ಟು JDS ಮತ್ತು BJPಯಿಂದ ಸೇರಿ 11 ಮತಗಳು ಬಂದಿರುವಂಥದ್ದು ನಿಜಕ್ಕೂ ಕೂಡ BJPಗೆ ದೊಡ್ಡ ಆಘಾತ. ಮೇಲ್ನೋಟಕ್ಕೆ ಕೇವಲ 3 ಮತಗಳ ಅಡ್ಡಮತದಾನ ಆಗಿದ್ರು ಕೂಡ 7 ಮತಗಳ ಕೊರತೆ ಕಾಣಿಸ್ತಾ ಇದೆ. ಹಾಗಾದರೆ 7 ಮತಗಳು ಅಂದರೆ ನಾವು ಹೇಳ್ತಾ ಇರುವಂಥದ್ದು ಯತ್ನಾಳ್ ಮತ್ತು ರೆಡ್ಡಿ ಅವ್ರನ್ನ ಸೇರಿಸಿ 62 + 64 ಮತಗಳಲ್ಲಿ 56 ಮತಗಳು ಮಾತ್ರ BJPಗೆ ಬಿದ್ದಿದೆ, 1 ದಸಿಂದು ಆಗಿದೆ. ಬಾಕಿ ಇರುವಂಥ 7 ಮತಗಳಿದೆಯಲ್ಲ, ಆ 7 ಮತಗಳು ಕಾಂಗ್ರೆಸ್ಗೆ ಹೋಗಿದೆ. ಹಾಗಾದರೆ ಈ 7 ಮತಗಳು ಯಾರು ಹಾಕಿದ್ದಾರೆ? ಇದೀಗಿರುವಂಥ $1 ಬಿಲಿಯನ್ ಪ್ರಶ್ನೆ. ಸಹಜವಾಗಿ ಈಗ ತಾನೇ ವಿಜಯೇಂದ್ರರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡ್ತಾ ಇದ್ರು. ಈ ಥರ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ, ರಾಜ್ಯದ ನಾಯಕರಿಂದಲೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ, ಯಾರ್ಯಾರು ಮಾಡಿರುವಂಥ ಶಂಕೆ ಇದೆಲ್ಲವೂ ಕೂಡ ಆಗಿದೆ. ಬಹುಶಃ ಇವತ್ತು ಬೆಳಗ್ಗೆ 28 ಅಥವಾ 29 ಮತಗಳನ್ನು ಹಾಕಿಸ್ಕೋಬೇಕು ಅಂತ ಇತ್ತು, ಅದರ ನಂತರ 30 ಮತಗಳಿಗೆ ಶಿಫ್ಟ್ ಆಯಿತು ಸೇಫರ್ ಸೈಡ್. ಒಂದು ವೇಳೆ ಅದೇನಾದ್ರೂ ಚೇಂಜ್ ಆಗಿದ್ರೆ ಸಾಕಷ್ಟು ಆಘಾತ ಆಗಿತ್ತು. ಇದ್ರ ಜೊತೆಗೆ ಮತ್ತೊಂದು ಅಬ್ಸರ್ವೇಷನ್ ಅಂದ್ರೆ ಮಾಲ್ತೇಶ್, ಈಗಾಗಲೇ ಲಿಂಗರಾಜ್ ಅವರಿಗೆ 30 ಮತಗಳನ್ನು ಅಲಾಟ್ ಮಾಡಲಾಗಿತ್ತು. ಅಲಾಟ್ ಮಾಡಿದ್ರು ಕೂಡ ಆ 30 ಮತಗಳಲ್ಲಿ 27 ಮತಗಳು ಮಾತ್ರ ಬಂದಿದೆ. ಅಂದರೆ ಲಿಂಗರಾಜ್ ಅವರಿಗೆ ಅಲಾಟ್ ಆಗಿದ್ದಂಥ 3 ಮತಗಳು ಕೂಡ ಕಾಂಗ್ರೆಸ್ಗೆ ಬಿದ್ದಿದೆ. ಹೀಗಾಗಿ BJP ಕೂಡ ಲಿಂಗರಾಜ್ ಅವರಿಗೆ ಯಾರ್ಯಾರಿಗೆ ಅಲಾಟ್ ಮಾಡಲಾಗಿತ್ತು ಅದನ್ನು ಕಂಡುಹಿಡಿಬೋದು. BJP ಗೊತ್ತಿರುತ್ತೆ ಯಾರು ಕಳ್ಳಾಟ ಆಡಿದ್ದಾರೆ, ಅವರಿಗೆ ಅಲಾಟ್ ಮಾಡಿದ್ದು ಯಾರು ಹಾಕಿಲ್ಲ, ಇದನ್ನು ಕೌಂಟ್ ಮಾಡುವಂಥ ಅಥವಾ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಹಜವಾಗಿ ಆಂತರಿಕವಾಗಿ ಪಕ್ಷದ ಒಳಗೆ ಯಾರೆಲ್ಲ ಈ ಥರ ಅನುಮಾನಾಸ್ಪದವಾಗಿ ವೋಟ್ ಮಾಡಿರುವಂಥ ಸಾಧ್ಯತೆ ಇರುತ್ತೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಹೈಕಮಾಂಡ್ ನಾಯಕರು ಕೂಡ ಇದನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ವಿಜಯೇಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡ್ತಾ ಇದ್ರು, ಅವ್ರ ಜೊತೆಗೂ ಕೂಡ ಕೆಲವೊಂದಿಷ್ಟು ವಿವರಗಳನ್ನು ನೀಡ್ತಾ ಇದ್ರು. ದೂರವಾಣಿ ಮೂಲಕ ಏನಾಯಿತು, ಇಲ್ಲಿನ ಅಪ್ಡೇಟ್ಸ್ಗಳೇನಾಯಿತು ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಫ್ಕೋರ್ಸ್ ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅವರ ಹೆಸರುಗಳು ತತ್ಕ್ಷಣಕ್ಕೆ ಲಭ್ಯ ಆಗಿರೋದಿಲ್ಲ. ಆದರೆ ಮೇಲ್ನೋಟಕ್ಕೆ ಯಾರು ಅಂತ ಖಂಡಿತವಾಗ್ಲೂ BJPಗೆ ಗೊತ್ತಿರುತ್ತೆ ಮಾಲ್ತೇಶ್, ಯಾರು ಮಾಡಿರ್ಬೋದು ಅಂತ ಖಂಡಿತ ಮಾಹಿತಿ ಅಥವಾ ಲೆಕ್ಕಾಚಾರ ಇರುತ್ತೆ. ಈ ಒಂದು ಲೆಕ್ಕಾಚಾರ ಇದ್ದೇನೆ ಬಹುಶಃ BJPಯ ನಾಯಕರು 29 ಬದಲಾಗಿ 30 ವೋಟ್ ಹಾಕಬೇಕು ಅನ್ನುವಂಥ ರಣತಂತ್ರವನ್ನು ಇವತ್ತಿನ ಬೆಳಗ್ಗೆ ಶೂಟ್ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಖಂಡಿತ BJP ನಾಯಕರಿಗೆ ಈ ಒಂದು ಶಾಕ್ ಸಿಕ್ಕಿದೆ. ಆದರೆ ಅಟ್ ದ ಸೇಮ್ ಟೈಮ್ ಇಷ್ಟೊಂದು ಭಾರಿ ಹಿನ್ನಡೆ ಆಗುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ನಾಯಕರು ಈ ಒಂದು ಗೆಲುವಿನ ರಣತಂತ್ರದಲ್ಲಿ ಬಹುಶಃ ಇಬ್ಬರೂ ಪಕ್ಷಗಳಿಗೆ ಶಾಕ್ ನೀಡೋದಕ್ಕಿಂತ BJPಗೆ ಹೆಚ್ಚು ಶಾಕ್ ನೀಡಿದ್ದಾರೆ. ಎಲ್ಲರೂ ಕೂಡ JDS ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, JDS ನಾಯಕರು ಉಲ್ಟಾ ಹೊಡಿತಾರೆ, JDSನ ಶಾಸಕರು ಉಲ್ಟಾ ಹೊಡಿತಾರೆ ಅಂತ. ಆದರೆ BJPಯ 7ಕ್ಕೂ ಹೆಚ್ಚು ಶಾಸಕರು ಅಥವಾ 7 ಶಾಸಕರು ಉಲ್ಟಾ ಹೊಡಿತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. BJPಗೆ ಅತಿ ದೊಡ್ಡ ಶಾಕ್ ಇದು ಅಂದ್ರೆ ತಪ್ಪಾಗಲ್ಲ. ಮಲ್ತೇಶ್, ಕರೆಕ್ಟ್. ಪ್ರಮೋದ್, ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ.